ಬೇಜಾರಾಗ್ಬಿಟ್ಟಿದೆ. ಭಾಗ್ಯವ್ರೆ, ಇಲ್ಲಿ ಏನ್ ಕೆಲ್ಸ ಮಾಡ್ಬೇಕು ಅಂತ ನನಗೇ ಗೊತ್ತಾಗಲ್ಲ. ಇನ್ನು ನಾನ್ ಯಾವ ಕೆಲ್ಸ ಹೇಳಿ ನಿಮ್ಗೆ? ಕಣ್ಣಿಗೆ ಏನ್ ಕೆಲ್ಸ ಕಾಣುತ್ತೋ ಅದನ್ ಮಾಡ್ಕೊಂಡ್ ಹೋಗ್ತಾ ಇರೋದಷ್ಟೇ. ಭೂಮಿ, ಚೆನ್ನಾಗ್ ನಿದ್ದೆ ಮಾಡ್ದೇನಪ್ಪ. ಇವಾಗ ಹೇಗಿದ್ಯಾ? ಹ್ಞೂಮ್ಮ. ಚೆನ್ನಾಗ್ ನಿದ್ದೆ ಮಾಡ್ದೆ. ಆರಾಮಾಗಿದ್ದೀನಿ. ಭೂಮಿ, ಇರು. ಮೊದ್ಲು ನಾನ್ ನಿಂಗೆ ದೃಷ್ಟಿ ತೆಗಿತೀನಿ. ಭೂಮಿ, ನೆನ್ನೆ ಬೆಟ್ಟದಲ್ಲಿ ನಿಂಗ್ ದೃಷ್ಟಿ ಆಗಿತ್ತು ಅನ್ಸತ್ತೆ. ಅದಕ್ಕೆ ಬರೋ ಟೈಮಲ್ಲಿ ಆ ರೀತಿ ಎಲ್ಲ ನೀನ್ ಆಡಿದ್ದು. ಅತ್ತೆ, ನನ್ ಜೀವನದಲ್ಲಿ ಅದ್ ಎಷ್ಟೇ ಹೋಲಿ ಹಬ್ಬ ಆಚರಿಸಿದ್ರು ನಿನ್ನೆ ಆಡಿದ ಹೋಲಿ ಹಬ್ಬನೇ ನನ್ಗ್ ನೆನ್ಪಲ್ಲಿ ಉಳಿಯುತ್ತೆ ಅನ್ಸುತ್ತೆ. ದಡ್ಡಿ. ಯಾಕ್ ಹಾಗಂತೀಯ? ಮುಂದಿನ ವರ್ಷದವರ್ಗೂ ಮಾತ್ರ. ಈ ವರ್ಷದ ಹೋಳಿ ಹಬ್ಬನ ನೆನ್ಪಿಟ್ಕೊಳ್ಳೋಣ. ಯಾರಿಗ್ ಗೊತ್ತು, ಮುಂದಿನ ವರ್ಷ ಈ ವರ್ಷದ ಹೋಳಿ ಹಬ್ಬಕ್ಕಿಂತ ಗ್ರ್ಯಾಂಡ್ ಆಗಿ ಆಚರಿಸ್ಬೋದು ಅಲ್ವಾ? ನನಗೆ ನಿನ್ನೆದ್ ಮಾತ್ರ ನೆನ್ಪಲ್ಲಿ ಉಳ್ದಿರುತ್ತತ್ತೆ. ಮುಂದಿನ ವರ್ಷದ್ದು ನನಗ್ ಗೊತ್ತಿಲ್ಲ. ಯಾಕಂದ್ರೆ ನಾನ್ ಇರಲ್ವಲ್ಲ. ಅರೆ, ಮರ್ತೇ ಬಿಟ್ಟೆ ನೋಡು. ನಿನಗೆ ಅಂತ ಜ್ಯೂಸ್ ಮಾಡಿದೀನಿ, ಕೊಡ್ತೀನಿ ಇರು. ತಗೋ, ತಣ್ಣಗಿರೋ ಜ್ಯೂಸ್ನ ಕುಡಿ. ನಿನ್ ಸುಸ್ತು ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಕುಡಿ. ಅತ್ತೆ, ಸುಮ್ನೆ ನೀವ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದ್ರಿ? ಅಲ್ಲ, ನಾನೇ ಟೀ ಮಾಡ್ಕೊಂಡ್ ಬಂದ್ ಕುಡಿತಿದ್ನಲ್ಲ. ಭೂಮಿ, ನಾನ್ ಇದನ್ನೆಲ್ಲ ಯಾರಿಗ್ ಮಾಡ್ಕೊಡ್ಲಿ? ಹಾ, ಅಷ್ಟೆಲ್ಲ ಸುಸ್ತಾಗಿತ್ತು ನಿನಗೆ. ಮೊದ್ಲು ಇದನ್ನ ಕುಡಿ, ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಕುಡಿ. ಏನು ಮಾಡಕ್ ಬಿಡಲ್ಲ ನಂಗೆ. ಭೂಮಿ, ಏನಾಯ್ತು ಗೊತ್ತಾ? ನೆನ್ನೆ ರಾತ್ರಿ ಅಂತೂ ನನ್ ಪಾಡ್ ಯಾರಿಗೂ ಬೇಡ. ಯಾಕತ್ತೆ? ಅಂತದೇನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲ? ಪಲ್ಲವಿ ಬೇರೆ ಇಲ್ಲ, ನೀನ್ ಬೇರೆ ಸುಸ್ತು ಅಂತ ಮಲ್ಕೊಂಡೆ. ಎಲ್ರಿಗೂ ಅಡ್ಗೆ ಮಾಡಿ, ಊಟ ಬಡ್ಸಿ, ಕೊನೆಗ್ ನಾನ್ ಊಟ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸಾಕ್ ಬೇಕಾಗೋಯ್ತು. ನಂಗೊಂದ್ ಮಾತ್ ಹೇಳೋದಲ್ವಾ? ನಿಮ್ಗೂ ಸಹಾಯ ಆಗಿರೋದು. ಸುಮ್ನಿರಿ, ನಿಮಗ್ ಸುಸ್ತಾಗಿರಲ್ವಾ? ಅತ್ತೆ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನಿಂದ ನಿಮಗ್ ತೊಂದ್ರೆ ಆಯ್ತು ಅನ್ಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಅಯ್ಯೋ ದಡ್ಡಿ, ನಿನ್ ಕ್ಷಮೆ ಕೇಳ್ಲಿ ಅಂತ ನಾನ್ ಹೇಳ್ಲಿಲ್ಲ ಭೂಮಿ. ನೀನ್ ಈ ಮನೆಗೆ ಎಷ್ಟು ಮುಖ್ಯ ಆಗಿದ್ಯಾ ಅಂತ ಹೇಳ್ತಿದೀನಿ. ಎಲ್ರಿಗೂ ನೀನೇ ಬೇಕು, ಎಲ್ಲ ವಿಷಯಕ್ಕೂ ನೀನೇ ಬೇಕು. ನನಗಂತೂ ನೀನ್ ಈ ಮನೇಲಿ ಇದ್ರೇನೆ ನಾನ್ ಸ್ವಲ್ಪ ಆರಾಮಾಗಿರೋದು ಅಂತ ಅನ್ನಿಸ್ಬಿಟ್ಟಿದೆ. ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ತೀಯಲ್ಲ? ಹ? ಈ ಸೊಪ್ಪು ಯಾಕೇನಾಯ್ತು? ಏನು ಮಾತಾಡ್ ಸುಮ್ನೆ ನಿಂತ್ಬಿಟ್ಟೆ? ಏನಿಲ್ಲ ಅತ್ತೆ. ನೆನ್ನೆ ನೀವ್ ತಾನೇ ಶಾರದಮ್ಮನ್ ಪಕ್ಕ ಮಲ್ಗಿದಿದ್ದು? ಅವ್ರ್ ಚೆನ್ನಾಗ್ ನಿದ್ದೆ ಮಾಡಿದ್ರಾ? ಅಯ್ಯೋ, ಶಾರದಾಗೂ ನೀನೇ ಬೇಕು ಭೂಮಿ. ನಾನ್ ರಾತ್ರಿ ಇಡೀ ಅವಳ ಪಕ್ಕ ಮಲಗಿದ್ದೆ ಅಷ್ಟೇ. ನಾನು ನೋಡ್ತೀನಿ, ಇಡೀ ರಾತ್ರಿ ಎತ್ ಕೂತ್ಕೊಂಡು ಬರೀ ಬಾಗ್ಲು ಕಡೆಗೆ ನೋಡ್ತಿದ್ಲು. ಬಹುಶಃ ಅವಳು ನೀನ್ ಬರೋದನ್ನೇ ಕಾಯ್ತಿದ್ಲು ಅನ್ಸುತ್ತೆ. ಪಾಪ ಅತ್ತೆ ಶಾರದಮ್ಮ. ಏನ್ ಮಾಡೋದು ಭೂಮಿ, ಈ ಮನೇಲಿರೋರ್ ಎಲ್ರಿಗೂ ನೀನೇ ಬೇಕು. ನೀನು ಹೆಸ್ರಿಗ್ ತಕ್ಕಾಗೆ ಬದುಕ್ತಿದೀಯ ಅನ್ಸತ್ತೆ. ಭೂಮಿ ಇಲ್ದೆ ಪ್ರಪಂಚ ಇಲ್ಲ, ಹಾಗೇನೆ ಈ ಭೂಮಿ ಇಲ್ದೆ ನಾವ್ ಯಾರೂ ಇಲ್ಲ ಅನ್ಸುತ್ತೆ. ಈ ಮನೆ ನಿನ್ನನ್ನ ಅಷ್ಟ ಹಚ್ಕೊಂಡ್ಬಿಟ್ಟಿದೆ. ಅರೆ ಶಾರದಮ್ಮ, ಎತ್ಬಿಟ್ಟಿದೀರಾ? ಗುಡ್ ಮಾರ್ನಿಂಗ್. ಶಾರದಮ್ಮ, ನಿನ್ನೆ ಯಾಕೋ ನೀವ್ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ. ಅಲ್ಲ ಶಾರದಮ್ಮ, ನೀವ್ ಸರಿಯಾಗಿ ನಿದ್ರೆ ಮಾಡ್ತೀರ ಅಲ್ವಾ? ನೀವ್ ಬೇಗ ಹುಷಾರಾಗೋದು. ಹ್ಮ್? ಆ ಆ 21 ವರ್ಷದಿಂದ ನಮ್ ದೊಡ್ಡ ಸಾಹೇಬ್ರು ನಿಮ್ಗೋಸ್ಕರ ಕಾಯ್ತಾ ಇದ್ರು. ನೀವ್ ಮುಂಚಿನಾಗಾದ್ರೆ ಮಾತ್ರ ಅವ್ರ ನೆಮ್ಮದಿ, ಖುಷಿ. ನೀವ್ ಆ ರೀತಿ ಆಗ್ಬೇಕು ಅಂತ ನಮ್ ದೊಡ್ಡ ಸಾಹೇಬ್ರು ಎಷ್ಟು ಕಾಯ್ತಾ ಇದಾರೆ ಗೊತ್ತಾ? ನೀವ್ ಸರಿಯಾದ ಟೈಮ್ ತಿಂಡಿ ತಿಂದು, ಊಟ ಮಾಡಿ, ಮಾತ್ರೆ ತಗೊಂಡು ನಿದ್ರೆ ಮಾಡಿದ್ರೆ ಮಾತ್ರ ನೀವ್ ಮುಂಚಿನಾಗದು. ಅಷ್ಟೇ ಅಲ್ಲ ಶಾರದಮ್ಮ, ನಾನ್ ಈ ಮನೇಲಿ ಶಾಶ್ವತ ಅಲ್ಲ. ನೀವೇ. ಅಯ್ಯೋ, ನಿಧಾನ ನಿಧಾನ, ನೀರ್ ಕುಡೀರಿ. ಏನಾಯ್ತು? ಖಾರ ಆಯ್ತಾ? ಶಾರದಮ್ಮ, ನಾನ್ ಈ ಮನೇಲಿರೋದು ಇನ್ನು ಕೆಲವೇ ದಿನಗಳಷ್ಟೇ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ನಾನ್ ಶಾಶ್ವತವಾಗಿ ಹೊರಗೊಟ್ಟೋಗ್ತೀನಿ. ಆಮೇಲೆ ನಿಮ್ಮನ್ನ ನೋಡ್ಕೊಳ್ಳೋದು ಈ ಮನೆಯವ್ರೆ. ನೋಡಿ, ನೀವ್ ಯಾವಾಗ್ಲೂ ಭೂಮಿನೇ ಬೇಕು ಅಂತ ಹಠ ಮಾಡ್ಬಾರ್ದು ಶಾರದಮ್ಮ. ಎಲ್ರ ಜೊತೆನೂ ಹೊಂದ್ಕೊಂಡು ಹೋಗ್ಬೇಕು. ಹ್ಮ್, ಸರಿನಾ? ನಾನ್ ಶಾರದಮ್ಮ ನನ್ ಮಾತ್ ಕೇಳ್ತಾಳೆ ಅಲ್ವಾ? ಶಾರದಮ್ಮ, ಇವತ್ತು ನಂಗೆ ಜಾಸ್ತಿ ಕೆಲ್ಸ ಇದೆ ಗೊತ್ತಾ? ಯಾಕೆ ಹೇಳಿ? ನಿಮ್ ಮಗಳು ಅಶ್ವಿನಿ ಇದ್ದಾಳಲ್ಲ, ಸಾರಿ ಸಾರಿ ಮನಸ್ವಿನಿ, ಅವಳು ಒಂದ್ ಹುಡ್ಗನ ಪ್ರೀತಿ ಮಾಡ್ತಿದ್ದಾಳಂತೆ. ಆ ಹುಡ್ಗ ಇವತ್ತು ಮನೆಗ್ ಬರ್ತಿದ್ದಾನೆ. ಶಾರದಮ್ಮ, ಅವ್ರೆಲ್ರೂ ಮನೆಗ್ ಬರ್ತಿದಾರಲ್ಲ, ಅದಕ್ಕೆ ನಾನು ಬೇಸನ್ ಲಾಡು ಮಾಡ್ತಾ ಇದ್ದೀನಿ. ಅದ್ ಸರಿ, ನಿಮ್ಗ್ ಬೇಸನ್ ಲಾಡು ಇಷ್ಟನಾ? ಹ? ಈ ಆ ಆ ಶಾರದಮ್ಮ, ನೀವೇನು ಹೇಳೋದಕ್ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ನನಗ್ ಗೊತ್ತಾಗ್ತಿದೆ. ಆದ್ರೆ ಏನು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ನಾನ್ ಹೇಳ್ದಾಗೆ ಇವತ್ ತುಂಬಾ ಕೆಲ್ಸ ಇದೆ. ಅಷ್ಟೇ ಅಲ್ಲ, ನಿನ್ನೆ ಹೋಳಿ ಹಬ್ಬ ಆದ್ಮೇಲೆ ಏನಾಯ್ತು ಅನ್ನೋದ್ನ ಲಕ್ಷ್ಮಕ್ಕನ ಹತ್ರ ಮಾತಾಡ್ಬೇಕು. ಅದಕ್ಕೆ ನಾನು ಹೋಗ್ತೀನಿ. ನೀವೇ ಮಾತ್ರ ನಂಗೆ ತಗೊಳ್ಳಿ. ನಂಗೆ ನೀವಿಲ್ಲೇ ರೆಸ್ಟ್ ಮಾಡಿ, ನಾನು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ನಾನು ಬರ್ತೀನಿ. ವಿಷಯ ತುಂಬಾ ಸೂಕ್ಷ್ಮವಾಗಿ ಇದೆ. ಆದ್ರೂ ನಂಗೆ ತುಂಬಾ ಬಲವಾಗಿ ಅನಿಸ್ತಾ ಇದೆ. ಭೂಮಿಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ನೋಡು, ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ, ಮನಸ್ಸಿಗೂ ಹಚ್ಕೋಬೇಡ. ಪ್ರೀತಿ ಅರಳೋದಕ್ಕೆ ಒಂದ್ ಚೂರ್ ಸಮಯ ಅಂತ ಇರುತ್ತೆ. ಅದು ಅರಳ್ತಿದೆ, ತಗೊಳ್ತಿದೆ ಅಷ್ಟೇ. ಮನ್ಸಿಗೆ ಹಚ್ಕೊಳ್ಳೋದಂತಲ್ಲ ಸತ್ಯನ. ಐ ಲವ್ ಯು ಅಂತ ಹೇಳಿದ್ದು ಕಿವಿಗ್ ಬಿದ್ದು ಮನ್ಸಿಗೆ ಹೇಳ್ದಿತ್ತು. 24 ಗಂಟೆಗಳಲ್ಲಿ ಎಲ್ಲ ಉಲ್ಟಾ ಅಂತ ಹೇಳಿದ್ರೆ, ಈ ಕೇಸ್ ಗೆಲ್ಲೋ ಟೈಮಲ್ಲಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ
ಒಂದ್ ಫೀಲ್ ಆಗುತ್ತೆ ಗೊತ್ತಾ? ಆ ಥರ ಅನ್ನಿಸ್ಬಿಡ್ತು ನಂಗೆ. ಖುಷಿ ಪಡೋದ? ದುಃಖ ಪಡೋದ? ನನಗೂ ಅದೇ ಆಶ್ಚರ್ಯ. ಆದ್ರೂ ಕೂಡ ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಅದು ರಾತ್ರೋರಾತ್ರಿ ಅಷ್ಟೊತ್ತಲ್ಲಿ ನೀನು ಕರೆ ಮಾಡಿ ನನಗೆ ಹೇಳಿದ್ದು, ಅಷ್ಟೊಂದು ಉದ್ವೇಗದಲ್ಲಿ ಮಾತಾಡಿದ್ದು ನನಗೆಲ್ಲ ಅರ್ಥ ಆಗುತ್ತೆ. ಆದ್ರೂ ಏನೋ ಆಗಿದೆ. ಅದನ್ನ ನಾವು ಕಂಡು ಹಿಡ್ಕೋಬೇಕು ಅಷ್ಟೇ. ಲವ್ ಯು ಅಂದಿದ್ದು ನಂಗೆ ಸ್ಪಷ್ಟವಾಗಿ ಕೇಳಿಸಿದೆ ಸತ್ಯನ. ನಂದಿ ಬೆಟ್ಟದಲ್ಲಿ ಏನಾಯ್ತು ಅಂತ ಸ್ವಲ್ಪ ರಿಕಾಲ್ ಮಾಡ್ಕೊ, ಆಗ ಗೊತ್ತಾಗುತ್ತೆ. ಒಂದು ಸ್ಪಷ್ಟತೆ ಸಿಗುತ್ತೆ. ಐ ಲವ್ ಯು ಸಾಯಂದ್ರೆ ಅಜಿತ್ ಸರ್ ಅದು ಭೂಮಿ ಮಾತ್ರ ಮಾತಾಡೋದು. ಲಕ್ಷ್ಮಿ ಅವರು ನನ್ನ ಹತ್ರ ಏನೋ ಹೇಳ್ಕೊಡೋದಕ್ಕೆ ಅಂತ ಬಂದ್ರು. ಆದ್ರೆ ನಾನೇ ಅವ್ರನ್ನ ತಡೆದ್ಬಿಟ್ಟೆ. ಸಾಹೇಬ್ರಿಗೆ ಯಾಕೆ ಕಾಲ್ ಮಾಡ್ತಾ ಇದಾರೆ? ಅವ್ರು ಯಾಕಾದ್ರೂ ಕಾಲ್ ಮಾಡ್ಲಿ, ನಾನಂತ ಅವ್ರ ಹತ್ರ ಹುಷಾರಾಗಿ ಮಾತಾಡ್ಬೇಕು. ಸಾಹೇಬ್ರೆ, ನಂದಿ ಬೆಟ್ಟದಲ್ಲಿ ನನ್ನ ಹತ್ರ ನೀವೇನೋ ಹೇಳೋದಕ್ಕೆ ಬಂದ್ರಿ. ಏನದು? ಅದೇ ಸಾಹೇಬ್ರೆ, ನಾನ್ ನಿಮ್ ಹತ್ರ ಹೇಳೋಣ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನೀವ್ ನನಗ್ ಸಿಕ್ಕೇ ಇಲ್ಲ. ಆ ಅದಕ್ಕೆ ನಾನು ಈಗ ನೆನಪಾಗಿ ಕಾಲ್ ಮಾಡ್ದೆ. ಈಗ ಹೇಳಿ, ಏನ್ ಹೇಳ್ಬೇಕಾಗಿದ್ದು? ಯಾರಂತ ಗೊತ್ತಿಲ್ಲ ಸಾಹೇಬ್ರೆ, ಭೂಮಿಗೆ ರಾಮ್ ರಸ ಕುಡ್ಸ್ಬಿಟ್ಟಿದ್ರು. ಅದಕ್ಕೆ ಅವಳು ಆ ರೀತಿ ವಿಚಿತ್ರವಾಗಿ ಆಡ್ತಿದ್ಲು. ರಾಮ್ ರಸನ? ಹೌದು ಸಾಹೇಬ್ರೆ, ಅದು ಒಂಥರ ಪಾನ್ಕಟ್ ಟೈಪು. ಅದು ಕುಡಿದ್ರೆ ಸಿಕ್ಕಾಪಟ್ಟೆ ನಶೆ ಇರುತ್ತೆ. ಅದ್ ಮನುಷ್ಯ ಏನ್ ಮಾತಾಡ್ತಾನೆ ಏನ್ ಮಾತಾಡಲ್ಲ ಅಂತ ಅವನ್ಗೆ ಅರಿವಿರಲ್ಲ. ನೆನೆ ಭೂಮಿ ಪರಿಸ್ಥಿತಿನೂ ಹಾಗೆ ಇತ್ತು. ಅವಳು ಲವ್ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ಲು. ಅದನ್ನ ನೀವ್ ಮನ್ಸ್ಗೆ ಹಾಕೋಬಿಡಿ ಅಂತ ಹೇಳಕ್ ಬಂದೆ. ಆದ್ರೆ ಅದನ್ನ ತಮಾಷೆಯಾಗಿ ತಗೊಳ್ಳಿ ಸಾಹೇಬ್ರೆ, ಅದ್ ನಶೆಲ್ ಹೇಳಿದ್ದಲ್ವಾ, ಅದ್ರಲ್ಲಿ ಯಾವ್ದು ನಿಜಾಂಶ ಇಲ್ಲ ಸಾಹೇಬ್ರೆ. ಇದೇ ತರ ಹಿಂದೆ ಒಂದ್ಸಲ ಕಿಡಿಗೇಡಿಗಳು ಭೂಮಿಗೆ ರಾಮ್ ರಸನ ಜ್ಯೂಸ್ ಅಂತ ಕುಡ್ಸಿ ಹೀಗೆ ಮಾಡಿದ್ರು ಸಾಹೇಬ್ರೆ. ಸರಿ ಸಾಹೇಬ್ರೆ, ನಾನೇನ್ ಇರ್ತೀನಿ. ಓಕೆ. ವಿಚಿತ್ರ ಕಣಪ್ಪ ಇದು. ಯಾರೋ ರಾಮರಸ ಕುಡಿಸಿದ್ರು ಅಂತ ಅವಳು ನಶೆಯಲ್ಲಿ ತೇಲಾಡ್ತಿದ್ಲು. ಅದ್ರ ಪರಿಣಾಮ ಏನೋ ಗೊತ್ತಿಲ್ಲ, ನಮ್ಮ ಮೆದುಳಿಗೆ ಹೋಗಿ ನಾವು ಹೊರಳಾಡೋ ಥರ ಆಗಿದೆ. ರಾಮರಸನೋ ವಿರಾಮರಸನೋ, ಒಟ್ನಲ್ಲಿ ನಿನಗಂತೂ ವನವಾಸ ತಪ್ಪಿದ್ದಲ್ಲ. ಈ ವಿಚಾರ ಇಲ್ಲಿಗೆ ಬಿಟ್ಬಿಡು, ಬಿಟ್ಬಿಡು ಅಷ್ಟೇ. ಲಕ್ಷ್ಮಿಕಾ, ಭೂಮಿ, ಸಾಹೇಬ್ರೆ ಫೋನ್ ಮಾಡಿದ್ರು ಈಗ ತಾನೇ. ನೀನ್ ಹೇಳ್ಕೊಟ್ಟಂಗೆ ನಾನು ಎಲ್ಲ ಮಾತಾಡ್ದೆ ಅವ್ರ ಹತ್ರ. ಈಗೇನು ಸಮಸ್ಯೆ ಇಲ್ಲ ಭೂಮಿ, ನೀನ್ ಆರಾಮಾಗೇ ಇರು. ಥ್ಯಾಂಕ್ಸ್ ಲಕ್ಷ್ಮಿಕಾ, ನಿನ್ನಿಂದ ನಂಗೆ ತುಂಬಾನೇ ಉಪಕಾರ ಆಯ್ತು. ಅಕ್ಕ, ಈಗ ಸಾಹೇಬ್ರಿಗೆ ಟೀ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಟೀ ಕೊಟ್ಟು ಬಂದು ನಾನು ನಿಂಗೆ ಫೋನ್ ಮಾಡ್ತೀನಿ. ಸರಿ ಭೂಮಿ. ಸಾಹೇಬ್ರೆ, ಟೀ. ಏನ್ ಸಾಹೇಬ್ರೆ ಹೀಗ್ ನೋಡ್ತಿದ್ದೀರಾ? ಏನಿದೆ ನನ್ ಮುಖದಲ್ಲಿ? ಏನಿಲ್ಲ, ಹೇಳು. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ಈಗೀಗ ಅದೇನೋ ಹೊಸ್ದಾಗ್ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನೀನೇ ಸ್ಫೂರ್ತಿ ಭೂಮಿ. ನಿನ್ನಿಂದಾನೇ ಶುರು ಆಗಿತ್ತು. ಏನ್ ಸಾಹೇಬ್ರೆ, ನನ್ನಿಂದ ಏನಾಯ್ತು? ಸ್ವಲ್ಪ ದಿನದ ಹಿಂದೆ ನನ್ನ ಏನು ಅಂದ್ರೆ ಅಂತ ಕರೀತಿದ್ದ, ಆದ್ರೆ ಈಗ ಸಾಹೇಬ್ರೆ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ಯಾ? ಅದು ಸಾಹೇಬ್ರೆ ಅಂತ ಕರೆದ್ರೇನೆ ಸರಿ ಅನ್ಸುತ್ತೆ. ಸಾಹೇಬ್ರೆ ಅಂತ ಸ್ಟೇಷನ್ ಅಲ್ಲಿ ಲೇಡಿ ಪಿಸಿಗಳು ಕೂಡ ಕರೀತಾರೆ. ಅವ್ರಿಗೂ ನಿನ್ಗೂ ವ್ಯತ್ಯಾಸ ಇಲ್ವಾ ಭೂಮಿ? ಬದುಕಲ್ಲಿ ವ್ಯತ್ಯಾಸಗಳು ಗೊತ್ತಿದ್ರೇನೆ ಆ ಮನುಷ್ಯಂಗೆ ಬದುಕನ್ನ ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಅನ್ಸೋದು. ನಿಮ್ ಬದುಕಲ್ಲಿ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಇದನ್ನೇ ನಾನ್ ದೇವ್ರತ್ರ ಯಾವಾಗ್ಲೂ ಬೇಡ್ಕೊಳ್ಳೋದು. ಸರಿ, ಟೀ ತಗೊಳ್ಳಿ. ಸಾಹೇಬ್ರೆ, ನಮ್ಮಿಬ್ರು ಕಾಂಪ್ಲೇಂಟ್ ಮುಗಿಯೋದಕ್ಕೆ ಇನ್ 3 ದಿವಸ ಇದೆ ಅಷ್ಟೇ. ಜೀವನದಲ್ಲಿ ಕೆಲವೊಂದ್ಸಲ ಏನೇನೋ ನಡೆದೋಗುತ್ತಾ ಭೂಮಿ. ಗೊತ್ತಿದ್ದೆ ನಡೆದ್ರು ಗೊತ್ತಾಗ್ದೆ ನಡೆದ್ರು ಯಾವ್ದನ್ನೂ ತಡಿಯೋಕ್ ಆಗೋದಿಲ್ಲ ಅಲ್ವಾ ಸಾಹೇಬ್ರೆ? ಮೂಕ ಪ್ರೇಕ್ಷಕರು ಅಂತಾರಲ್ಲ ಸಾಹೇಬ್ರೆ, ಹಾಗ್ ಮಾಡ್ಬಿಡ್ತೀವಿ ವಿಧಿ ನಮ್ಮನ್ನ. ಸಾಹೇಬ್ರೆ, ನಂಗೆ ಸ್ವಲ್ಪ ಕೆಲ್ಸ ಇದೆ, ನಾನ್ ಬರ್ತೀನಿ. ಸಾಹೇಬ್ರೆ ಏನಾಯ್ತು? ಸಾಹೇಬ್ರೆ ಏನಾಯ್ತು? ಕುಕ್ಕೊಳ್ಳಿ. ಅಯ್ಯೋ, ಏನಾಯ್ತು ಸಾಹೇಬ್ರೆ? ಏನಾಯ್ತು? ಕಾಲ್ ನೋವ್ತಿದ್ಯಾ? ಒಂದ್ ನಿಮಿಷ ಇರಿ. ಸಾಹೇಬ್ರೆ, ತುಂಬಾ ಏಟಾಯ್ತಾ? ತುಂಬಾ ಏನು ಏಟಾಗಿಲ್ಲ, ಆದ್ರೆ ತುಂಬಾ ನೋವ್ತದ. ನೋಡ್ಕೊಂಡು ಓಡಾಡ್ಬೇಕಲ್ವಾ ಸಾಹೇಬ್ರೆ? ಹೀಗೇನೋ ನಾನಿದ್ದೀನಿ. ಸರಿ ಹೋಯ್ತು, ನಾನು ಹೋದ್ಮೇಲೆ ಏನ್ ಮಾಡ್ತೀರಾ? ನೀನ್ ನಿಜವಾಗ್ಲೂ ನಿನ್ನ ಬಿಟ್ಟು ಹೋಗ್ಬಿಡ್ತೀಯ ಭೂಮಿ? ಭೂಮಿ, ಅತ್ತೆ ಕರೀತಾ ಇದೆ. ಅತ್ತೆ, ಅಶ್ವಿನಿ ಪ್ರೀತಿಸಿರೋ ಹುಡ್ಗ ವಿನಯ್ ಎಷ್ಟೊತ್ತಿಗೆ ಬರ್ತಾರಂತೆ? ಟೈಮ್ ಆಯ್ತಲ್ಲ ಭೂಮಿ, ಇನ್ನೇನ್ ಬರ್ತಾರೆ ಅನ್ಸುತ್ತೆ. ಅತ್ತೆ, ಎಷ್ಟು ಕೆಲ್ಸ ಇದೆ ಮಾಡೋದಕ್ಕೆ, ಇನ್ನು ಕಡ್ಲೆ ಹಿಟ್ಟೆ ಊರ್ದಿಲ್ಲದತ್ತೆ. ಅಯ್ಯೋ, ಯಾಕ್ ಟೆನ್ಷನ್ ಮಾಡ್ಕೋತೀಯಾ? ಬೇಸನ್ ಲಾಡು ಮಾಡೋದಕ್ಕೆ ಅಷ್ಟೆಲ್ಲ ಟೈಮ್ ಬೇಕಾಗಿಲ್ಲ, ಅಷ್ಟೊತ್ತಿಗೆ ಆಗತ್ತೆ, ಸುಮ್ನಿರು. ಅತ್ತೆ, ಅದೆಲ್ಲ ಇರ್ಲಿ. ಅಶ್ವಿನಿ ರೆಡಿ ಆದ್ಲಾ? ನನಗ್ ಗೊತ್ತಿಲ್ಲ ಭೂಮಿ, ಆಗ್ಲೇ ರೆಡಿ ಮಾಡೋದಕ್ ಹೋದೆ. ನಾನ್ ರೆಡಿ ಆಗ್ತೀನಿ, ನೀವ್ ಹೋಗಿ ಅತ್ತೆ ಅಂದ್ಲು. ಸುಮ್ನೆ ಆಗ್ಬಿಟ್ಟೆ. ಯಾವ್ದಕ್ಕೊಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀನಿ ಇರು. ಬೇಗ ಹೋಗಿದ್ದು ನಾನ್ ನೋಡ್ಕೋತೀನಿ, ಹೋಗಿ ಅತ್ತೆ. ಅಶ್ವಿನಿ. ಅರೆ ಶಾರದಮ್ಮ, ನೀವಿಲ್ಲಿ ಏನಾದ್ರೂ ಬೇಕಿತ್ತಾ? ಏನು ಬೇಡ ಅಂದ್ರೆ ನಿಮ್ಮಷ್ಟಕ್ ನೀವೇ ರೂಮಿಂದ ಅಡ್ಗೆ ಮನೆವರೆಗೂ ಬಂದಿದ್ದೀರಾ ಅಂದ್ರೆ ಎಲ್ಲ ಲಕ್ಷಣ ಕಾಣಿಸ್ತಿದೆ. ನೀವ್ ಗುಣ ಆಗೋಂಥದ್ದು. ಶಾರದಮ್ಮ, ದೊಡ್ಡ ಸಾಹೇಬ್ರು ಹೇಳ್ತಾ ಇದ್ರು ನಿಮ್ಗ್ ಬಾದಾಮ್ ಹಾಲ್ ಅಂದ್ರೆ ತುಂಬಾ ಇಷ್ಟ ಅಂತ. ನನ್ಗೆ ಬಾದಾಮ್ ಹಾಲ್ ಮಾಡ್ಕೊಡ್ತೀನಿ. ಶಾರದಮ್ಮ, ಇದೆಲ್ಲ ಮಾಡ್ತೀರಾ? ಸರಿ, ನೀವ್ ಬನ್ನಿ ಈ ಕಡೆ, ನಾನ್ ಮಾಡ್ತೀನಿ. ಸುಮ್ನೀರು, ಶಾರದಾ ಏನ್ ಮಾಡ್ತಾಳೆ ಅಂತ ನೋಡೋಣ. ಅಲ್ಲಿ ನೋಡಣಿ, ನಮ್ ಶಾರದಾ ಕಡ್ಲೆ ಹಿಟ್ಟನ್ನ ಹುರಿತಿರೋದ್ ನೋಡಿದ್ರೆ ಅವ್ಳು ಯಾವ್ದನ್ನು ಮರ್ತಿಲ್ಲ ಅನ್ಸುತ್ತೆ. ಅಥವಾ ಹಳೇದನ್ನೆಲ್ಲ ನೆನಪು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ಸುತ್ತೆ. ಕಮ್ಮಿ, ಒಂದ್ ಕೆಲ್ಸ ಮಾಡು, ಬೇಸನ್ ಲಾಡು ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಅಲ್ಲಿ ತಗೊಂಡು ಹೋಗಿಡು. ಅವ್ಳು ಏನ್ ಮಾಡ್ತಾಳೆ ಅಂತ ನೋಡೋಣ. ಸೂಪರ್ ಶಾರದಾ, ಪರ್ಫೆಕ್ಟ್ ಆಗಿ ಮಾಡ್ದೆ. ಅರೆ ಶಾರದಮ್ಮ, ಯಾಕೆ ಎದುರ್ಕೋತಾ ಇದ್ದೀರಾ? ಸರಿ ಅತ್ತೆ, ಇವಾಗ ತುಂಬಾ ತಡವಾಗ್ಬಿಡಿದೆ. ಶಾರದಮ್ಮ ಮಾಡ್ತಾ ಕೂತ್ರೆ ನಿಧಾನ ಆಗುತ್ತೋ ಏನೋ. ಅಶ್ವಿನಿ ಹುಡ್ಗ ಬೇರೆ ಬರೋ ಟೈಮ್ ಆಯ್ತು.
ನಾನೇ ಲಾಡು ಕಟ್ಬಿಡ್ತೀನಿ. ಆ, ಶಾರದಮ್ಮ, ನಾನು ಬೇಸನ್ ಲಾಡು ಮಾಡಿ ತುಂಬಾ ದಿವ್ಸನೇ ಆಯ್ತು. ಅಮ್ಮನೇ ಮಾಡ್ತಾ ಇದ್ಲು ಯಾವಾಗ್ಲೂ. ನಂಗೆ ಅಷ್ಟೊಂದು ನೆನ್ಪಿಲ್ಲ. ನಾನ್ ಕರೆಕ್ಟಾಗಿ ಉಂಡೆ ಕಟ್ತಾ ಇದೀನಲ್ವಾ? ಇಲ್ವಾ? ಮತ್ತೆ ನಿಮಗ್ ಬರುತ್ತಾ? ಆಯ್, ನಮ್ ಶಾರದಮ್ಮ ಮಾಡಿದ್ ಲಾಡುನ ನಮ್ಮ ಅತ್ತೆಮ್ಮ ಟೇಸ್ಟ್ ಮಾಡ್ತಾರೆ. ಸೂಪರ್ ಭೂಮಿ. ಶಾರದಾ ಸಖತ್ತಾಗಿ ಮಾಡಿದಾಳೆ ನೋಡು. ಶಾರದಾ ಈ ಮನೇಲಿರೋ ಜನಗಳನ್ನ ಮರ್ತಿದ್ದಾಳೆ, ಆದ್ರೆ ಅಡ್ಗೆ ಕೆಲ್ಸ ಯಾವ್ದನ್ನು ಮರ್ತಿಲ್ಲ. ಎಷ್ಟು ಚೆನ್ನಾಗ್ ಮಾಡಿದಾಳೆ ನೋಡು. ಹೌದು ಅತ್ತೆ, ಶಾರದಮ್ಮಂಗ್ ಹಳೆ ನೆನಪುಗಳನ್ನೆಲ್ಲ ವಾಪಸ್ ತರ್ಸೋದಕ್ಕೆ ಇದೆ ಕರೆಕ್ಟ್ ಆದ ದಾರಿ. ಅತ್ತೆ, ಚಿಕ್ಕ ಚಿಕ್ಕ ವಿಷಯದ ಮೇಲೆ ಗಮನ ಹರಿಸಿದ್ರೆ ಅದು ದೊಡ್ಡದಾಗಿ ಪರಿಣಾಮ ಬೀಳುತ್ತೆ ಅಂತ ನಂಬಿರೋಳ್ ನಾನು. ಅಷ್ಟೇ ಅಲ್ಲ ಅತ್ತೆ, ಇನ್ ಮುಂದೆ ನಾನು ಅಡ್ಗೆ ಮಾಡುವಾಗೆಲ್ಲ ಶಾರದಮ್ಮನ ಅಡ್ಗೆ ಮನೆಗ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅವ್ರು ಅವಾಗ ಇದೇ ರೀತಿ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಮಾಡ್ತಾ ಹಿಂದಿಂದೆಲ್ಲ ನೆನ್ಪಾದ್ರೂ ಆಗ್ಬೋದಲ್ವಾ? ಭೂಮಿ, ನೀನ್ ಯೋಚನೆ ಕರೆಕ್ಟ್ ಆಗಿದೆ ಭೂಮಿ. ಯಾರಿಗ್ ಗೊತ್ತು, ನಮ್ ಶಾರದಾಗೆ ನಿನ್ನಿಂದ ಹಳೆ ನೆನಪು ಬಂದ್ರೂ ಬರ್ಬೋದು. ಶಾರದಮ್ಮ, ಭಾಗ್ಯವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ನೀವ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೀರಾ. ಅಪರಾಧಿಗಳು ಯಾರೇ ಆಗಿರ್ಲಿ, ಇವತ್ತಲ್ಲ ನಾಳೆ ಸಿಕ್ ಬೀಳ್ತಾರೆ. ಆಶೀರ್ವಾದ ಮಾಡಿ. ಇಬ್ರು ಹೀಗೆ ಯಾವಾಗ್ಲೂ ಸಂತೋಷವಾಗಿರಿ. ನಾನು ಜೈಲಿಂದ ಬರೋ ಹೊತ್ತಿಗೆ ನೀವು ಅಜ್ಜಿ ಆಗ್ತಿದ್ದೀರಾ ಅನ್ನೋ ಸಂತೋಷದ ವಿಷಯನ ನೀವು ಹೇಳೋವಾಗ